ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ಬೇಕು ಅನ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ತಮಗೆ PhD ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ ಮತ್ತು ಕಾಲ್ ಫಾರ್ಮ್ ಯಾರು ಮಾಡಿದ್ದಾರೆ, ಯಾವ್ಯಾವ ಸಬ್ಜೆಕ್ಟ್ಗೆ ಕಾಲ್ ಫಾರ್ಮ್ ಆಗಿದೆ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನ ಈ ವಿಡಿಯೋದಲ್ಲಿ ನೋಡಬಹುದು. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳುತ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ನಾನ್ ನಿಮ್ಮ ಲಾಲ್ ಹುಸೇನ್. ಓಕೆ, ಬನ್ನಿ ಸ್ನೇಹಿತರೆ. ಹಾಗಾದರೆ PhD ಅಪ್ಲಿಕೇಶನ್ ಯಾವಾಗ ಕರೆದಿದ್ದಾರೆ, ಕೊನೆ ಡೇಟ್ ಯಾವಾಗ, ಮತ್ತೆ ಯಾವ ಯೂನಿವರ್ಸಿಟಿಯಿಂದ ಕಾಲ್ ಮಾಡಿರುವಂತದ್ದು, ಯಾವ ಯಾವ ಸಬ್ಜೆಕ್ಟ್ಗೆ ಇದು ಇವಾಗ PhD ಕರೆದಿರುವಂತದ್ದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ತಾವು ನೋಡ್ಬೋದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು ಅಂತಿದೆ. ಇದು ರೆಗ್ಯುಲರ್ ಮೂಡ್ ಇರುವಂತದ್ದು. PhD ಇದು ರೆಗ್ಯುಲರ್ ಇರುವಂತದ್ದು. ಇದು ಕರೆಸ್ಪಾಂಡೆನ್ಸ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜನವರಿ ಆವೃತ್ತಿ PhD ಕಾರ್ಯಕ್ರಮದ ಪ್ರವೇಶ ಅಂತ ಕೊಟ್ಟಿದ್ದಾರೆ 2024-25. ಉಲ್ಲೇಖ ಇರುವಂತದ್ದು UGCಯ ಸಾರ್ವಜನಿಕ ಪತ್ರ ಸಂಖ್ಯೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. PhD ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಮಾನ್ಯ ಕುಲಪತಿಗಳ ಅನುಮತಿ 11/3/2025 ತೆಗೆದುಕೊಂಡಿರುವಂತದ್ದು. ನಂತರ ನೋಡೋದಾದ್ರೆ ಈ ಕೆಳಕಂಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಅರೆಕಾಲಿಕ ಪೂರ್ಣಾವಧಿ PhD ಪದವಿ ಕಾರ್ಯಕ್ರಮಕ್ಕೆ ಅರ್ಹ ಅಭ್ಯರ್ಥಿಗಳಿಗೆ ಪ್ರವೇಶಾತಿಗಾಗಿ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಈ ಕೆಳಗಿನ ವಿಷಯಗಳಿಗೆ ಸಂಶೋಧನಾ ವಿಭಾಗದಲ್ಲಿ ಅರೆಕಾಲಿಕ ಅಥವಾ ಪೂರ್ಣಾವಧಿಯ PhD ಕಾರ್ಯಕ್ರಮಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಪ್ರವೇಶಾತಿ ಇರುವಂತದ್ದು. ಈ ಪ್ರವೇಶಾತಿ ನೀವು ಪಡೆಯೋದಕ್ಕೆ ಕೆಸೆಟ್ ಆಗಿದ್ರೆ ಅಥವಾ ನೀಟ್ ಆಗಿದ್ರೆ ನೀವು ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಫಸ್ಟ್ ಗೆ ಎಂಟ್ರೆನ್ಸ್ ಟೆಸ್ಟ್ ಇರುವಂತದ್ದು, ಅದು ಪಾಸ್ ಆದ್ರೆ ಮಾತ್ರ. ಓಕೆ, ಅದು ಮುಂದೆ ಬರುತ್ತೆ, ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವ್ಯಾವ ವಿಷಯಕ್ಕೆ ಈಗ PhD ಕರೆದಿರುವಂತದ್ದು ಅಂತಂದ್ರೆ ಕನ್ನಡ ವಿಭಾಗ, ಇತಿಹಾಸ ವಿಭಾಗ, ಅರ್ಥಶಾಸ್ತ್ರ ವಿಭಾಗ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ, ಪತ್ರಿಕೋದ್ಯಮ, ಸಮೂಹ ಸಂವಹನ, ವಾಣಿಜ್ಯ ಶಾಸ್ತ್ರ, ನಿರ್ವಹಣಾ ಶಾಸ್ತ್ರ, ರಸಾಯನ ಶಾಸ್ತ್ರ, ಭೂಗೋಳಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಜೀವ ರಸಾಯನ ಶಾಸ್ತ್ರ, ಸೂಕ್ಷ್ಮ ಜೀವಶಾಸ್ತ್ರ, ಮಾಹಿತಿ ತಂತ್ರಜ್ಞಾನ, ಸಸ್ಯ ಶಾಸ್ತ್ರದ ಬಗ್ಗೆ ಈ ಎಲ್ಲ ಮೇಲಿನ ವಿಷಯಗಳೊಂದಿಗೆ ತಾವೇನ್ ಮಾಡ್ಬೇಕಾಗುತ್ತೆ, PhD ಯನ್ನ ಮಾಡ್ಬೇಕಾಗಿರುವಂತದ್ದು. ಹಾಗಾದ್ರೆ PhD ಪ್ರವೇಶವನ್ನ ಪಡೆಯೋದು ಹೇಗೆ ಅಂತ ನೋಡೋದಾದ್ರೆ ಫಸ್ಟ್ ಗೆ CET ಎಕ್ಸಾಮ್ ಇರುವಂತದ್ದು, ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರುವಂತದ್ದು. ಅರ್ಹ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪತ್ರಿಕೆಯನ್ನ ತೆಗೆದುಕೊಳ್ಳಬೇಕಾಗುತ್ತದೆ. UGC, JRF ಟೆಸ್ಟ್, ನೀಟ್ ಆಗಿರ್ಬೋದು, ಗೇಟ್ ಆಗಿರ್ಬೋದು. MPhil ತೆರಗಡೆ ಹೊಂದಿರತಕ್ಕಂತ ಅಭ್ಯರ್ಥಿಗಳಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ವಿನಾಯಿತಿ ಇರುತ್ತದೆ. ಕೆಸೆಟ್ ಕೊಟ್ಟಿಲ್ಲ ನೋಡ್ರಿ ಇಲ್ಲಿ. ಅದಾದ ಅಭ್ಯರ್ಥಿಗಳಿಗೆ ಸಂದರ್ಶನ ಕೂಡ ಹಾಜರಾಗಬೇಕಾಗಿರುವಂತದ್ದು. ಈ CET ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕೇಂದ್ರ ಎಲ್ಲಿ ಇರ್ತತಿ ಅಂತಂದ್ರೆ, ಎಕ್ಸಾಮ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಮಾತ್ರ ನಡೆಸಲಾಗುವುದು. ಇನ್ನ ಶುಲ್ಕ ಪಾವತಿ ಅರ್ಜಿ ನೋಡೋದಾದ್ರೆ 2,000 ರೂಪಾಯಿ ಇರುವಂತದ್ದು. SC ST ಅವರಿಗೆ 1,000 ರೂಪಾಯಿ ಇರುವಂತದ್ದು. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಜಾಲತಾಣವನ್ನ ಪರಿಶೀಲಿಸುವುದು ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪೋರ್ಟಲ್ ಮುಖಾಂತರ ಶುಲ್ಕ ಪಾವತಿಸಲು ತಿಳಿಸಲಾಗಿದೆ. ಸಂಬಂಧಿಸಿದ ದಾಖಲಾತಿಗಳ ದೃಢೀಕೃತ ನಕಲು ಪ್ರತಿಗಳ ಜೊತೆಗೆ ಜಾಲತಾಣದಿಂದ ಡೌನ್ಲೋಡ್ ಮಾಡಿದ ಅರ್ಜಿಯನ್ನ ಭರ್ತಿ ಮಾಡಿ ಅಂಚೆಯ ಮೂಲಕ ಅಥವಾ ಖುದ್ದಾಗಿ ಈ ಕೆಳಕಂಡ ವಿಳಾಸಕ್ಕೆ ತಾವು ಏನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಇಲ್ಲಿ ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. ನೀವು ಯಾವ್ದು ಹಿಸ್ಟ್ರಿ ಮಾಡ್ತಿದ್ರು, ಕನ್ನಡ ಮಾಡ್ತಿದ್ರು, ಮತ್ತೆ ಭೂಗೋಳಶಾಸ್ತ್ರ ಮಾಡ್ತಿದ್ರು ಅದನ್ನ ಬರೀಬೇಕು. ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು 570006 ಅಂತ ಹೇಳಿ ಬರೆದು ನೀವು ಆ ವಿಳಾಸಕ್ಕೆ ಕೂಡ ನಿಮ್ಮ ದಾಖಲಾತಿಯನ್ನ ಕಳಿಸಬಹುದು ಅಥವಾ ಖುದ್ದಾಗಿ ಹೋಗಿ ಕೂಡ ನೀವು ಕೊಡಬಹುದು. ಇನ್ನ ನೆಕ್ಸ್ಟ್ ನೋಡ್ರಿ, ಜಾಲತಾಣದಲ್ಲಿ ಅರ್ಜಿ ಲಭ್ಯವಿರುವ ದಿನಾಂಕ ಯಾವಾಗ ಅಂತಂದ್ರ 13/3/2025 ಇರುವಂತದ್ದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ದಂಡ ಶುಲ್ಕವಿಲ್ಲದೆ 1/4/2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ದಂಡ ಶುಲ್ಕದೊಂದಿಗೆ 9/4/2025 ಸಾಮಾನ್ಯ ಪ್ರವೇಶ ಪರೀಕ್ಷೆ 27/4/2025 ನಡೆಯುವಂತದ್ದು. ನೋಡ್ರಿ, ಫಸ್ಟ್ ನೀವು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ ಆನ್ಲೈನ್ ಅಲ್ಲಿ. ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೊಂಡು
ನಿಮ್ಮ ಯಾವ ಸಬ್ಜೆಕ್ಟ್ ಇದೆ ಅದನ್ನ ಅದರಲ್ಲಿ ಬರೆದು ನಂತರ ನಿಮ್ಮ ಎಲ್ಲಾ ಹಿಂದಿನ ಮಾರ್ಕ್ಸ್ ಕಾರ್ಡ್ಗಳನ್ನ ಜೆರಾಕ್ಸ್ ಮಾಡಿ ಅದನ್ನ ಗೆಜೆಟೆಡ್ ಆಫೀಸರ್ ಕಡೆಯಿಂದ ಅಟೆಸ್ಟೆಡ್ ಅನ್ನ ಮಾಡಿಸಿ ನಂತರ ನೀವೇನ್ ಮಾಡ್ಬೇಕಾಗತ್ತೆ ಅಲ್ಲಿ ಸೇವಾ ಶುಲ್ಕವನ್ನ ಪೋರ್ಟಲ್ ಆ್ಯಪ್ ಅಂತ ಇದೆ KSY ಅವ್ರದ್ದು ಆ ಪೋರ್ಟಲ್ ಆ್ಯಪ್ ಅಲ್ಲಿ ಅದು ಎಷ್ಟು ಅಮೌಂಟ್ ಇದೆ ಅದನ್ನ ಪೇ ಮಾಡಿ ನಂತರ ಆ ರೆಸಿಪ್ಟ್ ಅನ್ನು ಕೂಡ ಅದಕ್ಕೆ ಹಾಕಿ ನೀವು ಪೋಸ್ಟ್ ಮುಖಾಂತರ ಕಳಿಸಬಹುದು. ನೀವು ಕಳಿಸಿದ ತಕ್ಷಣ ಸಾಮಾನ್ಯ ಪ್ರವೇಶ ಪರೀಕ್ಷೆ ಏನು CET ಎಕ್ಸಾಮ್ ಏನ್ ಮಾಡ್ತಾರೆ ಅಂತಂದ್ರೆ 27/4/2025 ಇರುವಂತದ್ದು. ಈ ಪರೀಕ್ಷೆ ಕೇವಲ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ನಡೆಸಲಾಗ್ತದೆ. ಇನ್ನ ಪ್ರವೇಶ ಪರೀಕ್ಷೆ ಫಲಿತಾಂಶ ಪ್ರಕಟಿಸುವ ದಿನಾಂಕ 5/5/2025 ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆ CET ಎಕ್ಸಾಮ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತದ್ದು. ಇನ್ನು ಆಯ್ಕೆ ಪಟ್ಟಿ ಪ್ರಕಟಣೆ ಮಾಡುವಂತದ್ದು 10/5/2025 ಯಾರೆಲ್ಲ PhD ಗೆ ಆಯ್ಕೆ ಆಗಿದ್ದೀರಿ ಅಂತ ಅನ್ನೋದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಪಟ್ಟಿಯನ್ನ ಪ್ರಕಟಣೆ ಮಾಡುವಂತದ್ದು. ಇನ್ನು ಮಾರ್ಗದರ್ಶಕರ ಹಂಚಿಕೆ ಮತ್ತು ಕೌನ್ಸಿಲಿಂಗ್ ಯಾವಾಗ ಆಗುತ್ತೆ ಅಂದ್ರೆ 20/5/2025 ನಿಮ್ಮ ಡಾಕ್ಟರೇಟ್ ಏನು ನೀವು PhD ಅನ್ನ ಮಾಡ್ತಾ ಇದ್ದೀರಿ ಅದು ಪ್ರಾರಂಭ ಆಗುವಂತದ್ದು. ನಿಮ್ಮ ಮಾರ್ಗದರ್ಶಕರನ್ನ ಹಂಚಿಕೆ ಮಾಡ್ತಾರೆ. ವಿವರಣಾ ಪುಸ್ತಕದಲ್ಲಿ ಅರ್ಜಿ ಜೊತೆ ವಿಷಯವಾರು ಖಾಲಿ ಇರುವ ಸೀಟುಗಳನ್ನ ಪ್ರವೇಶಾರ್ಹತೆ, ಸಾಮಾನ್ಯ ಪ್ರವೇಶ ಪರೀಕ್ಷೆ ವಿವರ, ಪರೀಕ್ಷಾ ಪಠ್ಯಕ್ರಮ, ಪ್ರಶ್ನೆ ಪತ್ರಿಕೆ ಮಾದರಿ ಹಾಗೂ ಇತರೆ ನಿಯಮಗಳಿಗೆ KSY ವೆಬ್ಸೈಟ್ ಗೆ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರಿ PhD ಗೆ ತಾವೇನ್ ಮಾಡ್ಬೇಕಾಗಿಲ್ಲ. ತಾವು ಫಸ್ಟಿಗೆ ಏನ್ ಮಾಡ್ಬೇಕು ಅಂದ್ರೆ ಎಷ್ಟನೇ ತಾರೀಕು ಅಂತಂದ್ರೆ 13/3/2025 ಅರ್ಜಿ ಪ್ರಾರಂಭವಾಗಿರುವಂತದ್ದು. ಶುಲ್ಕ ಕಟ್ಟುವುದಕ್ಕೆ 1/4/2025 ಇರುವಂತದ್ದು. ಹಾಗಾಗಿ ತಾವುಗಳು ಏನ್ ಮಾಡ್ಬೇಕು ಅಂತಂದ್ರೆ ತಮ್ಮ ಎಲ್ಲ ಏನು ಯಾರು PG ಮಾಡಿದಿರಿ ತಮ್ಮ ಡಾಕ್ಯುಮೆಂಟ್ಸ್ ಅನ್ನ ಜೆರಾಕ್ಸ್ ಮಾಡಿ ನಂತರ ಅಟೆಸ್ಟೆಡ್ ಅನ್ನ ಮಾಡಿ ಕಳಿಸ್ಬೇಕಾಗಿರುವಂತದ್ದು. ಅದು ಯಾವ ವಿಳಾಸಕ್ಕೆ ಅಂತಂದ್ರೆ ಇಲ್ಲಿದೆ ನೋಡಿ, ಅಧ್ಯಕ್ಷಕರು, ಇತಿಹಾಸ ವಿಭಾಗ, ಅಧ್ಯಯನ ಮತ್ತು ಸಂಶೋಧನೆ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮುಕ್ತ ಗಂಗೋತ್ರಿ, ಮೈಸೂರು ಎನ್ನುವ ವಿಳಾಸಕ್ಕೆ ನೀವು ಕಳಿಸ್ಬೇಕಾಗಿರುವಂತದ್ದು. ಎಕ್ಸಾಮ್ ಶುಲ್ಕ ಎಷ್ಟಿದೆ ಅಂತಂದ್ರೆ ಪರೀಕ್ಷಾ ಎಕ್ಸಾಮ್ ಶುಲ್ಕ 2,000 ಇರುವಂತದ್ದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗದವರಿಗೆ 1,000 ಎಕ್ಸಾಮ್ ಫೀ ಇರುವಂತದ್ದು. ಓಕೆ, ಐ ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ PhD ಮಾಡ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.